ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಶ್ರೀಮಂತರಾಗಲು ಪ್ರಮುಖ ಧಾರ್ಮಿಕ ಮತ್ತು ಜ್ಯೋತಿಷ್ಯ ಟಿಪ್ಸ್ಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೇವೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ವೀಕ್ಷಕರೇ, ಶ್ರೀಮಂತರಾಗಲು ಧಾರ್ಮಿಕವಾಗಿ ಶುಕ್ರವಾರ ಲಕ್ಷ್ಮೀ ಪೂಜೆ, ಹಸುವಿಗೆ ಬೆಲ್ಲ, ಹುಲ್ಲು ನೀಡುವುದು, ತುಳಸಿ ಪೂಜೆ ಮತ್ತು ದಾನ ಮಾಡುವುದನ್ನು ಶ್ರೇಷ್ಠ ಅಂತ ಪರಿಗಣಿಸಲಾಗುತ್ತೆ. ಚಾಣಕ್ಯ ನೀತಿಯ ಪ್ರಕಾರ ಕಠಿಣ ಪರಿಶ್ರಮ, ಸಿಹಿ ಮಾತು, ಹಣದ ಸದ್ವಿನಿಯೋಗ, ಧನಾತ್ಮಕ ಆಲೋಚನೆ ಮತ್ತು ದೇವಸ್ಥಾನಗಳಿಗೆ ದಾನ ನೀಡುವುದರಿಂದ ಐಶ್ವರ್ಯ ವೃದ್ಧಿಯಾಗುತ್ತದೆ. ಇದೆಲ್ಲದರ ಬಗ್ಗೆ ಒಂದೊಂದಾಗಿ ತಿಳಿಯೋಣ. ಲಕ್ಷ್ಮೀ ಪೂಜೆ. ಪ್ರತಿದಿನ ಅಥವಾ ಶುಕ್ರವಾರದಂದು ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಿ ಶ್ರೀ ಸೂಕ್ತವನ್ನು ಪಠಿಸೋದ್ರಿಂದ ಆರ್ಥಿಕ ಅಭಿವೃದ್ಧಿಯಾಗುತ್ತೆ. ತುಳಸಿ ಪೂಜೆ. ಸಂಜೆ ತುಳಸಿ ಕಟ್ಟೆಯ ಮುಂದೆ ತುಪ್ಪದ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ದಾರಿದ್ರ್ಯ ದೂರವಾಗಿ ಲಕ್ಷ್ಮೀ ಕೃಪೆ ಸಿಗುತ್ತೆ. ಗೋಸೇವೆ. ಶುಕ್ರವಾರದಂದು ಹಸುಗಳಿಗೆ ಬೆಲ್ಲ ಮತ್ತು ಹಸಿರು ಹುಲ್ಲನ್ನು ನೀಡೋದ್ರಿಂದ ಧನ ಲಾಭವಾಗುತ್ತೆ. ದಾನ ಮಾಡುವುದು. ಬಡವರಿಗೆ, ಅಸಹಾಯಕರಿಗೆ ಅಥವಾ ದೇವಸ್ಥಾನಗಳಿಗೆ ನಿಮ್ಮ ಆದಾಯದ ಸ್ವಲ್ಪ ಭಾಗವನ್ನು ದಾನ ಮಾಡೋದ್ರಿಂದ ಸಂಪತ್ತು ಹೆಚ್ಚಾಗುತ್ತೆ. ಧನಾತ್ಮಕ ಆಲೋಚನೆ. ಯಾವಾಗಲೂ ಧನಾತ್ಮಕವಾಗಿ ಯೋಚಿಸಿ. ಶ್ರದ್ಧೆಯಿಂದ ಕಷ್ಟಪಟ್ಟು ಕೆಲಸವನ್ನು ಮಾಡೋದ್ರಿಂದ ಯಶಸ್ಸು ಸಿಗುತ್ತೆ. ಪರ್ಸ್ ಅಥವಾ ವ್ಯಾಲೆಟ್ ನಿರ್ವಹಣೆ. ಪರ್ಸ್ನಲ್ಲಿ ಹಣವನ್ನು ಅಸ್ತವ್ಯಸ್ತವಾಗಿ ಇಡಬೇಡಿ. ಹರಿದ ಪರ್ಸ್ಗಳನ್ನು ಬಳಸಬೇಡಿ. ನಾಣ್ಯ ಮತ್ತು ನೋಟುಗಳನ್ನು ಪ್ರತ್ಯೇಕವಾಗಿ ಇರಿಸಿ. ಅನ್ನದಾನ. ಶನಿವಾರ ಅಥವಾ ಅಮಾವಾಸ್ಯೆಯಂದು ಅನ್ನದಾನ ಮಾಡುವುದು ಪುಣ್ಯ ಮತ್ತು ಸಂಪತ್ತಿಗೆ ದಾರಿ ಅಂತ ಹೇಳಲಾಗುತ್ತೆ. ವೀಕ್ಷಕರೇ, ನೀವು ಇವೆಲ್ಲದನ್ನು ಮಾಡಿದ್ರಿ ಅಂದರೆ ನೀವು ಶ್ರೀಮಂತರಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ನಾವು ತಿಳಿಸಿರುವಂತಹ ಮಾಹಿತಿಯನ್ನು ಸಂಪೂರ್ಣವಾಗಿ ಪಾಲಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೂ ಶ್ರೀಮಂತರಾಗಬೇಕು ಅಂತ ಕಷ್ಟಪಡ್ತಿರುವಂತಹ ನಿಮ್ಮ ಸ್ನೇಹಿತರಿಗೆ ಹಾಗೂ ಕುಟುಂಬದವರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.